ಸ್ನೇಹಿತರೆ ನಮಸ್ಕಾರ. ಇದೊಂದು 40 ಫೀಟ್ ರೋಡ್ಗೆ ಒಂದು ಲ್ಯಾಂಡ್ ಬಂದಿದೆ. ಇದು 5 ಎಕರೆ. ಇದು ಬಸ್ ಹೋಗೋ ರಸ್ತೆ. ಇದು ಗೌರ್ಮೆಂಟ್ ಬಸ್ಸುಗಳು ಹೋಗ್ತದೆ ನೋಡಿ. ಈ ನೀರು ಇದರಲ್ಲಿ ಕಡಿಮೆ ಅಂದರೂ ಒಂದು 6 ರಿಂದ 7 ತಿಂಗಳು ನೀರು ಹಿಂಗೆ ರೀತಿ ಇರ್ತದೆ. ಇದು ದೊಡ್ಡ ಕಾವಲಿ ತುಂಬ ಇರ್ತದೆ. ಈ ನೀರು ಬೇಕಾದರೆ ಈ ಪ್ರಾಪರ್ಟಿಗೆ ನೀವು ಉಪಯೋಗಿಸ್ಕೋಬೋದು. ಈ ಜಮೀನಿಗೆ ಇಲ್ಲೇನು ಕಾಣ್ತಿದೆ ರೆಡ್ ಸಾಯಿಲ್ ತೆಂಗಿನ ಮರ ಅದೆಲ್ಲ ರೋಡ್ಗೆ ಒಂದು 300 ಅಡಿ ಸಿಕ್ಕುತ್ತೆ ನೋಡಿ. 40 ಅಡಿ ರಸ್ತೆ ಇದು. ನಾನು ಇವಾಗ ಜಮೀನೊಳಗೆ ಹೋಗ್ತಿದ್ದೀನಿ. ಇಲ್ಲಿ ಏನು ಕಾಣ್ತಾ ಇದೆ ಇದೇ ಪ್ರಾಪರ್ಟಿ 5 ಎಕರೆ. ಇದು ಫಾರ್ಮ್ ಹೌಸ್ಗೂ ಓಕೆ. ಅಡಿಕೆ ತೆಂಗು ನೋಡಿ ಹೆಂಗಿದೆ. ತುಂಬ ರೆಡ್ ಸಾಯಿಲು, ಮಣ್ಣು ಒಳ್ಳೆ ಫಲವತ್ತಾದಂಥ ಮಣ್ಣು. ಜಾಗನೂ ತುಂಬ ಚೆನ್ನಾಗಿದೆ. ರೋಡ್ ಬಿಟ್ಟು ಚೆನ್ನಾಗಿದೆ. 40 ಅಡಿ ರಸ್ತೆ, ಒಂದು 300 ಅಡಿ ಸಿಕ್ಕುತ್ತೆ ನೋಡಿ. ತೆಂಗಿನ ಮರ ಎಲ್ಲ ಇದೆ. ಭತ್ತ ಹಾಕಿದ್ದಾರೆ. ನೀವು ಭತ್ತನಾರೇ ಬೆಳಿಬೋದು, ಇಲ್ಲಾಂದರೆ ಏನು ಬೇಕಾದ್ರೂ ಮಾಡ್ಬೋದು. ಫಾರ್ಮ್ ಹೌಸ್ ಬೇಕಾದ್ರೂ ಮಾಡ್ಕೋಬೋದು. ಇದು 5 ಎಕರೆ. ಅಲ್ಲಿ ಗಂಟಲು ಕಾಣುತ್ತೆ. ಅಲ್ಲಿ ಒಂದು ಖಾಲಿ ಒಂದು 3 ಎಕರೆ ಖಾಲಿ ಇದೆ. 3 ರಿಂದ 4 ಎಕರೆ. ಒಂದು 2 ಎಕರೆ ಭತ್ತ ಹಾಕೊಂಡಿದ್ದಾರೆ ಅವ್ರ ಮನೆ ಅಳ್ತಿಗೆ ಊಟಕ್ಕೆ. ಇದು ಜಾಗ ನೋಡಿ ತುಂಬ ಚೆನ್ನಾಗಿದೆ. ಇವರು 85 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಚಾನಲ್ ನೀರು ಒಂದು 7 ತಿಂಗಳು ಚಾನಲ್ ನೀರು ಹೋಗುತ್ತೆ. ಸೂಪರಾಗಿದೆ ಜಾಗ. ಆಮೇಲೆ ಒಳ್ಳೆ ಬ್ಯಾಕ್ ಸ್ಟೇಪಲ್ಲಿದೆ. ಭೂಮಿನೂ ಒಳ್ಳೆ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಕ್ಲಿಯರಾಗಿದೆ. ಡಾಕ್ಯುಮೆಂಟ್ಸು ಬೆಂಗಳೂರಿಂದ ಕರೆಕ್ಟಾಗಿ ಈ ಸ್ಪಾಟ್ಗೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಈ ಜಾಗಕ್ಕೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಆ ಟ್ರ್ಯಾಕ್ಟ್ರ್ ಹೋಗ್ತಿರುತ್ತೆ. ಡಾಂಬರ್ ರೋಡ್ಗೆ ಟಚ್ ಇದೆ. ಒಂದು ಕಂದಾಗಿರೋದು ಇದು ಪ್ರಾಪರ್ಟಿ. ಮಣ್ಣು ನೋಡಿ ಒಳ್ಳೆ ಕುಂಕುಮ ಇದ್ದಂಗಿದೆ ಮಣ್ಣು. ಜಾಗ ಸೂಪರಾಗಿದೆ. 5 ಎಕರೆ ಭೂಮಿ. ಡೈರೆಕ್ಟ್ ಓನರ್ ಹತ್ರನೇ ಸಿಟ್ಟಿಂಗ್ ಇದೆ. ಹೈವೇಯಿಂದ ಈ ಜಾಗಕ್ಕೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ. ಆದರೆ ಇದು ಬಸ್ ಹೋಗೋ ರೋಡೇ. ಆದರೆ ಇದು 40 ಅಡಿ ರಸ್ತೆ. ಇದುವೇ ತುಂಬ ಚೆನ್ನಾಗಿದೆ. ಇಷ್ಟವಾಗಿರೋರು ಈ ಭೂಮಿ ತಗೋಬೇಕು ಅನ್ನೋ ಇಷ್ಟವಾಗಿರೋರು ಇದರಲ್ಲಿ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ತಾವು ಬರ್ಬೋದು. ನಾವು ತೋರಿಸ್ಕೊಡ್ತೀವಿ. ಜಾಗ ಚೆನ್ನಾಗಿದೆ. ಸೂಪರ್ ಜಾಗ ಮಾತ್ರ. ತೆಂಗಿನ ಮರನೂ ಇದೆ. ಒಂದು 40 ರಿಂದ 50 ಬರ್ಬೋದು. ತುಂಬ ಚೆನ್ನಾಗಿದೆ ತೆಂಗಿನ ಮರನೂ ಫಲ. ಜಾಗನೂ ಚೆನ್ನಾಗಿದೆ. 85 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಮಣ್ಣೆಲ್ಲ ರೆಡ್ ಸಾಯಿಲ್. ಡಾಂಬರ್ ರೋಡ್ಗೆ ಇದೆ.